ನಿಮ್ಮ ತಮ್ಮನ ಕಡೆಯಿಂದನಾ? ಹೌದು ಹೌದು. 1 7 6 4 6 ಮತ್ತು 4ನೇ ಕಾಂಬಿನೇಷನ್ ಟೇಸ್ಟಲ್ಲಿ 1 ಮತ್ತು 7 ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಸೈನ್ ಬರ್ತಾ ಇದೆ. ಮಾಡ್ಕೊಡ್ಬೇಕು ಗುರುಗಳೇ. ಹಾಂ ಅಣ್ಣ ತಮ್ಮ ಇಬ್ರು ಸೇರಿ ಸೈನ್ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಗುರುಗಳೇ. ಅದೇ ಹಾಂ, ಬೇಕು ಆಯಿತು ಅಂತ. ಆಯಿತು. ಲೀಗಲ್ಲಾಗಿ ಹೋಗೋ ಬದಲು ಒಂದು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದ್ರೆ ಸೈನ್ ಮಾಡಿಕೊಡೋ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. 2 ಸಲ ಬಂದ್ರು ಗುರುಗಳೇ, ಇದೆಲ್ಲ ಅದು ಇಷ್ಟೇ ಕೊಡ್ತೀನಿ ಅಂತ ನಂಗಿಲ್ಲ ಕೇಸ್ ಹಾಕಿರೋದ್ರಿಂದ 5.5 ಕುಂಟೆನೆ ಕೊಡಿ ಅಂತೀನಿ. ಇಲ್ಲಾಂದ್ರೆ ಒಂದು 4 ಕುಂಟೆ 8 ಕುಂಟೆ ಇದೆ ಅದನ್ನ ಕೊಡಿ ಅಂತ ಕೇಳ್ತೀನಿ. 2ರಲ್ಲಿ ಒಂದು ಯಾವ್ದಾದ್ರು ಮಾಡ್ಕೊಡಿ ಅಂತ ಗುರುಗಳೇ. ಅವ್ರು ಬರೀ ಇಷ್ಟೇ ಹೇಳಿದ್ರು ಇಷ್ಟೇ ಕೊಡ್ತೀವಿ ಅಂತಾರೆ. ಯಾವ ತರ ಒಪ್ಕೊಳ್ಳಿ ಗುರುಗಳೇ? ನೋಡಿ, ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿರೋದು 1 ಮತ್ತು 7ನೇ ಮನೆ ಅಂತ ನಾವು ನೋಡ್ತೀವಿ. 1 ಮತ್ತು 7ನೇ ಮನೆ ನಾವು ನೋಡಿದಾಗ ನಮಗೆ ಮ್ಯಾಕ್ಸಿಮಮ್ಮು ಅಲ್ಲಿ 7 ಅಂದರೆ ನೆಗೋಷಿಯೇಷನ್ ಅಂತಲೇ ಕರೆಯೋದು. 1 7 ಒಂದು ಸೆಲ್ಫು 7 ನೆಗೋಷಿಯೇಷನ್ ಮುಖಾಂತರ ಮಾಡಬೇಕು ಅಂತ. ನಿಮ್ಮ ಆಸೆ ಆಕಾಂಕ್ಷೆಗಳು ಹೆಚ್ಚಿದ್ದರೆ ಅದಕ್ಕೆ ನಾವು ಇಲ್ಲಿ ಹೆಂಗೆ ಕಂಡುಹಿಡಿಯೋಕ್ಕಾಗುತ್ತೆ? ಇಲ್ಲಿ ನೆಗೋಷಿಯೇಷನ್ ಮುಖಾಂತರನೇ ಮಾತಾಡಬೇಕು ಅಂತಲೇ ಬರ್ತಾಯಿದೆ. ನೆಗೋಷಿಯೇಷನ್ ಕೇಸ್ ಗೀಸ್ ಕೋರ್ಟ್ಗೆಲ್ಲ ಹೋದ್ರೆ ಬರೋಲ್ಲ, ಕಷ್ಟ ಇದೆ, ತೋರಿಸ್ತಾ ಇದೆ. ಹಾಕ್ಬಿಟ್ಟಿದೀನಿ ಗುರುಗಳೇ, ಹಾಂ, ಕೇಸ್ ಹಾಕೇ ಬಿಟ್ಟಿದ್ದೀವಿ, ವರ್ಷ ಆಯ್ತು. ಹಾಕೇ ಬಿಟ್ಟರೆ ಏನು ಜಡ್ಜು ನಿಮಗೆ ಕೊಟ್ಬಿಟ್ರಾ? ಜಡ್ಜ್ ಕೊಟ್ಬಿಟ್ರೇನ್ರಿ ನಿಮಗೆ? ನೀವೇ ಹೇಳಿದ್ರೆ ಹಾಕಿ ಅಂತ ನಿಮ್ಮ ಮಾತು ಕೇಳ್ಕೊಂಡು ಹಾಕಿದ್ದು ಗುರುಗಳೇ. ಹಾಂ ಹೌದು, ಅದಾದ್ಮೇಲೆ ಕಾಂಪ್ರಮೈಸ್ ಅಂತ ಹೇಳಿರ್ತೀನಿ ತಾನೇ ನಾನು. ಬಂದ್ಬಿಟ್ಟು ಗುರುಗಳೇ, ಅಷ್ಟೊಂದು ಇದೆ ಅಷ್ಟೇ, ಹಿಂಗಲ್ಲ ಹಂಗೆ ಅಂತಿದ್ದಾರೆ. ಕಾಂಪ್ರಮೈಸ್ಗೆ ಹೋಗಿ ಜಡ್ಜ್ ಮುಖಾಂತರ ಯಾಕೆ ಹೋಗ್ತೀರಾ? ಆಮೇಲೆ ನನಗೆ ಎಲ್ಲಿ 5,000 ರೂಪಾಯಿ ಕೊಟ್ಟಿಲ್ಲ? ಎಲ್ಲಿಂದ ನಿಮಗೆ ಒಳ್ಳೇದಾಗುತ್ತೆ? ಗುರುಗಳಿಗೆ ದಕ್ಷಿಣೆ ಕೊಡ್ದೇಲೆ ಹೋಗಿ ಹೋಗಿ ಕಾಂಪ್ರಮೈಸ್ಗೆ ಹೊರಟೋಗ್ಲ ಗುರುಗಳೇ. ಫ್ರೀ ಗಿರಾಕಿಗಳಿಗೆಲ್ಲ ಒಳ್ಳೇದಾಗಲ್ಲ, ಹೋಗ್ರಿ. ಫ್ರೀ ಗಿರಾಕಿಗಳಿಗೆಲ್ಲ ಒಳ್ಳೇದಾಗಲ್ಲ. ಇವರು ಇದಕ್ಕೆ ನಾನು ಹೇಳ್ಬೇಕಂತ ಎಲ್ಲಾನು. ನೆಕ್ಸ್ಟ್ ಕಾಲ್ ಕೊಡಿ, ಒಳ್ಳೇದಾಗೋದಿಲ್ಲ ಬಿಡಿ ನಿಮಗೆ. ಧನ್ಯವಾದಗಳು ಕರೆ ಮಾಡಿದ. ನಾವು ಅವತ್ತು ಹೇಳಿರ್ತೀವಿ ಅಲ್ವಾ, ನಾವು ಅವತ್ತು ಹೇಳಿರ್ತೀವಿ. ನಂಗೆ ಯಾಕಂದ್ರೆ ಇದು ಒಂದು ಬಂದಿದ ತಕ್ಷಣ ನಮ್ಗೆ ಅರ್ಥ ಆಯ್ತು, ಅಲ್ಲಿ ಕೇಸ್ ಹಾಕಿದ ತಕ್ಷಣ ಕಾಂಪ್ರಮೈಸ್ ಬರ್ತಾರೆ ಅಂತ. ಇವ್ರು ಕಾಂಪ್ರಮೈಸ್ ಜಾಸ್ತಿ ಬೇಕು, ಇವ್ರ ಕಥೆಗಳು ಇವ್ರದೆಲ್ಲ. ನೆಕ್ಸ್ಟ್ ಕಾಲರ್ ಇಟ್ಟಿದ್ದಾರೆ. ಹಲೋ, ನಮಸ್ತೆ. ಹಲೋ ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ಮನೆ ಬಗ್ಗೆ ಕೇಳಬೇಕಾಯಿತು. ಸರಿಮ್ಮ, ನಿಮ್ಮ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ. ನಾ ಪ್ರಶ್ನೆ ಶಾಸ್ತ್ರಕ್ಕೆ ಹೋಯ್ತೀನಿ ಮೇಡಮ್. ಸರಿ, 1ರಿಂದ 249 ಒಳಗೆ ನಂಬರ್ ಹೇಳಿಮ್ಮ. 21 ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿಸಿ. ನಮಸ್ತೆ ಗುರುಜಿ. ಗುರುಜಿ, ನಮ್ಮ ಮನೆಯಲ್ಲಿ ಒಂದು ಬೆಳ್ಳಿ ಚೆಂಬು ಕಳವಾಗಿದೆ, ಅದೇನು ಸಿಗುತ್ತೋ ಸಿಗಲ್ವೋ ಅಂತ ಕೇಳಬೇಕಾಯ್ತು ಗುರುಜಿ. ವಸ್ತುಗೆ ನಾವು 6ನೇ ಮನೆ ಅಂತ ನೋಡ್ತೀವಿ. 6ನೇ ಕಸ್ಪು ರಾಹು ಬಂದಾಗ, ರೆಟ್ರೋಗ್ರೇಡ್ ಬಂದಾಗ ಇಲ್ಲಿ ರಾಹು 10ನೇ ಮನೆ ಮತ್ತು 7ನೇ ಮನೆ ಚಂದ್ರನ ಒಂದು ರೆಟ್ರೋಗ್ರೇಡ್. ಯಾವಾಗಲೇ ಆಗಲಿ ಕೆಳದೋಗಿರ್ತಕ್ಕಂಥ ವಸ್ತುನ ನಾವು ನೋಡಬೇಕು ಅಂತಂದರೆ 6ನೇ ಕಸ್ಪನ್ನ ನೋಡಬೇಕು. 6ನೇ ಕಸ್ಪಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ರಾಹು ಬಂದಾಗ ಸ್ವಲ್ಪ ಕಳ್ಳರು, ಅದರಲ್ಲಿ ವಿಶೇಷವಾಗಿ ಮನೇಲಿರ್ತಕ್ಕಂಥ ಕಳ್ಳರೆ, ನಿಮ್ಮ ಕೆಲಸದವ್ರು ಇರ್ಬೋದು ಅಥವಾ ನಿಮ್ಮ ಮನೇಲಿ ಹಿರಿಯರು ಇರ್ಬೋದು, ಯಾರಿರ್ಬೋದು, ಕಳ್ಳರು ಬಂದು ಅದನ್ನು ತೊಗೊಂಡಿರ್ತಾರೆ. ಇದು ರೆಟ್ರೋಗ್ರೇಡ್ ಅಂತ ಸರ್ಕಲಲ್ಲಿ ಬಾಕ್ಸಲ್ಲಿ ಬಂದುಬಿಟ್ರೆ ಸ್ವಲ್ಪ ಸಿಗೋದು ಕಷ್ಟ. ಎಷ್ಟು ದಿವಸ ಆಯಿತು? ಎಲ್ಲ 4 ದಿನ ಆಯಿತು ಗುರುಜಿ. ಸರಿ, ಇನ್ನೊಂದು ವಿಚಾರ ನೋಡೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಈಗ ನಾವು ತಗೊಂಡು ಬೇರೆಯವರು ಏನು ಮಾಡ್ತಾರೆ ಗೊತ್ತಾ, ನಾನೊಂದು ಕೇಸ್ ಬಂದಿತ್ತಿದ್ದು, ಇದು ಕದ್ದಿದ್ದಾರೆ ಅಂತ ಬಂತು.